ಒಂದು ಕುಟುಂಬದಲ್ಲಿ ಸಮಾನತೆ ಇಲ್ಲ ಅಂತಂದ್ರೆ ಹೇಗೆ ಅಲ್ಲಿ ಒಂದು ಗಲಾಟೆಗಳಾಗ್ತವೋ ಅಥವಾ ಒಂದು ನೆಮ್ಮದಿ ಇರದ ಒಂದು ವಾತಾವರಣ ಶುರುವಾಗುತ್ತೋ, ಅದೇ ರೀತಿಯಲ್ಲಿ ಒಂದು ಸಮಾಜದಲ್ಲಿ ಸಮಾನತೆ ಇಲ್ಲ ಅಂತಂದ್ರೆ ಅಲ್ಲಿ ಯಾವಾಗಲೂ ಒಂದು ಗಲಾಟೆಗಳು ಶುರುವಾಗ್ತಾ ಇರ್ತವೆ, ಒಂದು ಅಸಮಾಧಾನ ಉಂಟಾಗ್ತಾ ಇರುತ್ತೆ. ಸಮಾನತೆ ಅನ್ನೋ ಪದ ಕೇಳಿದ್ರೆ ಸಾಕು, ಕೆಲವೊಬ್ರು ತುಂಬಾ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಏನದು ಸಮಾನತೆ ಅಂತ ಹೇಳಿ ನಮಗೆ ಒಂದು ಗೊತ್ತಿರಬೇಕು. ಸಮಾನತೆ ಅನ್ನೋದು ಅಂದ್ರೆ ಒಬ್ಬರನ್ನ ಸಮನಾಗಿ ನೋಡೋದು ಅಂತಂದ್ರೆ ಕೇವಲ ಅದು ಒಂದು ಒಳ್ಳೆತನ ಅಷ್ಟೇ ಅಲ್ಲ, ಅದು ಒಂದು ಧರ್ಮದ ಒಂದು ಭಾಗ ಅಂತಾನೆ ಹೇಳ್ಬೋದು. ನೋಡಿ, ಸಮಾನತೆ ಅನ್ನೋದು ಭಗವಂತ ಸೃಷ್ಟಿ ಮಾಡಿರೋ ಪ್ರಕೃತಿನೇ ಸಾರ್ತಾ ಇದೆ. ನೋಡಿ, ಸೂರ್ಯ ಬೆಳಕನ್ನು ಕೊಡ್ತಿದ್ದಾನೆ ಅಂತಂದ್ರೆ ಎಲ್ರ ಮೇಲೂ ಬೆಳಕು ಬೀಳ್ತಾ ಇದೆ. ಮಳೆ ಬೀಳ್ತಾ ಇದೆ ಅಂತಂದ್ರೆ ಎಲ್ರ ಮೇಲೂ ಮಳೆ ಬೀಳುತ್ತೆ. ಹಾಗೆ ಗಾಳಿ ಬೀಸ್ತಾ ಇದೆ ಅಂತಂದ್ರೆ ಅದು ಎಲ್ರನ್ನು ಬದುಕಿಸ್ತಾ ಇದೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಪ್ರಕೃತಿನೇ ಸಾರ್ತಾ ಇದೆ, ಎಲ್ರು ಸಮಾನರು ಅಂತ ಹೇಳಿ. ಹಾಗಾದ್ರೆ ವ್ಯಕ್ತಿಯನ್ನ ಈ ಸಮಾನತೆಯಿಂದ ದೂರ ಯಾವುದು ಮಾಡ್ತಾ ಇದೆ? ಯಾಕೆ ವ್ಯಕ್ತಿ ಈ ಒಂದು ಸಮಾನತೆಯಿಂದ ದೂರ ಉಳಿತಾ ಇದ್ದಾನೆ? ಇದಕ್ಕೆ ಏನು ಕಾರಣ ಇರಬಹುದು ಅಂತ ನಾವು ನೋಡಿದ್ರೆ ಇದಕ್ಕೆ ಹಲವಾರು ಕಾರಣಗಳಿದಾವೆ. ನೋಡಿ, ಹುಟ್ಟಿದಾಗಿಂದ ನಾವು ಎಲ್ಲರನ್ನು ಸಮನಾಗಿ ನೋಡ್ತೀವಿ. ಹೇಳ್ಬೇಕು ಅಂತಂದ್ರೆ ನಾವು ಚಿಕ್ಕವರಿದ್ದಾಗ ಎಲ್ಲರ ಹತ್ರನೂ ಚೆನ್ನಾಗಿ ಆಟ ಆಡ್ತೀವಿ, ಎಲ್ರ ಮನೆಗೂ ಹೋಗ್ತೀವಿ, ಎಲ್ರ ಮನೆಗೂ ಊಟ ಮಾಡ್ತೀವಿ. ಅಲ್ಲಿ ಯಾವುದೇ ರೀತಿಯಾದ ಭೇದ ಭಾವಗಳು ನಮಗೆ ಕಾಣೋದಿಲ್ಲ. ನಾವು ಬೆಳೀತಾ 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 ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಆಚಾರ ಮತ್ತು ಸಂಪ್ರದಾಯಗಳು ನಮ್ಮ ತಲೆಯಲ್ಲಿ ನಾವು ತುಂಬ್ಕೊಂತೀವಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ನನ್ನ ಒಂದು ಸಂಪ್ರದಾಯಗಳು ಒಂದು ಬೇರೆ ರೀತಿಯಲ್ಲಿ ಇರ್ತವೆ. ಅವು ಯಾವ ರೀತಿಯಲ್ಲಿ ಇರ್ತವೆ ಅಂತಂದ್ರೆ, ನಾನು ಅವ್ರ ಮನೆಗೆ ಹೋಗ್ಬಾರ್ದು, ಅಂತವ್ರ ಮನೆಗೆ ಹೋಗ್ಬಾರ್ದು, ಅಂತವ್ರ ಜೊತೆ ಊಟ ಮಾಡಬಾರ್ದು, ಅಂತವ್ರ ಒಂದು ಸಹವಾಸ ಮಾಡಬಾರ್ದು. ಇಂಥ ಒಂದು ಆಚಾರ ವಿಚಾರ ಸಂಪ್ರದಾಯಗಳು ನನ್ನ ಹತ್ರ ಇದ್ದಾಗ ನಾನು ಅಲ್ಲಿ ಸಮಾನತೆಯಲ್ಲಿ ಇರೋಕೆ ಸಾಧ್ಯ ಇಲ್ಲ. ಹಾಗಾಗಿ ನೋಡಿ, ಇಂಥ ಒಂದು ಕೆಲವೊಂದು ಆಚಾರ ವಿಚಾರ ಸಂಪ್ರದಾಯಗಳು ವಾಸ್ತವವಾಗಿ ಸತ್ಯ ಆಗಿರೋದಿಲ್ಲ. ಹಿಂದ್ಗಡೆ ಯಾರೋ ಒಬ್ರು ಸೃಷ್ಟಿ ಮಾಡಿರ್ತಾರೆ, ಅವನ್ನೇ ನಾವು ಅನುಸರಿಸ್ಕೊಂಡು ಬಂದಿರ್ತೀವಿ. ಇವುಗಳ ಬಗ್ಗೆ ಪ್ರಶ್ನೆ ಕೂಡ ಮಾಡೋದಿಲ್ಲ ನಾವು. ಯಾಕೆ ಅಂತಂದ್ರೆ ಅದರಲ್ಲಿ ನಾವು ಎಮೋಷನಲ್ ಆಗಿ ಫೀಲ್ ಆಗ್ತಾ ಇರ್ತೀವಿ. ಅಯ್ಯೋ, ನಮ್ಮ ಹಿರಿಯರು ಮಾಡಿದ್ದು ಅದು ನಮ್ಮದೊಂದು ಸಂಪ್ರದಾಯ, ನಾವು ಅದನ್ನ ಬಿಡಬಾರ್ದು. ಇನ್ನೊಂದೇನಿರುತ್ತೆ ಅಂತಂದ್ರೆ ಭಯ ಕೂಡ ಇರುತ್ತೆ. ನಮ್ಮ ಸಂಪ್ರದಾಯಗಳನ್ನು ನಾವು ಬಿಡಬಾರ್ದು, ಏನಾದ್ರು ಬಿಟ್ರೆ ಎಲ್ಲಿ ಅದರಿಂದ ನಮಗೆ ಕೆಟ್ಟದ್ದಾಗ್ಬಿಡುತ್ತೇನೋ ಅಂತ. ಈ ಒಂದು ಭಯ ಕೂಡ ನಮ್ಮನ್ನ ಪ್ರಶ್ನೆ ಮಾಡದಿರೋ ಹಾಗೆ ಮಾಡುತ್ತೆ. ಇರ್ಲಿ, ಈ ಯಾವುದೇ ರೀತಿಯ ಸಂಪ್ರದಾಯಗಳು ಇರ್ಲಿ, ಯಾವುದೇ ರೀತಿಯ ಆಚಾರ ವಿಚಾರಗಳು ಇರ್ಲಿ, ಅವು ಏನ್ ಮಾಡಬಾರ್ದು ಅಂತಂದ್ರೆ ನಮ್ಮಲ್ಲಿರೋ ಒಳ್ಳೆ ಗುಣಗಳನ್ನ ನಾಶ ಮಾಡೋ ತರ ಇರಬಾರ್ದು. ಅಂದ್ರೆ ಪ್ರಕೃತಿಗೆ ವಿರುದ್ಧವಾಗಿ ಇರಬಾರ್ದು. ಇನ್ನೊಂದೇನು ಅಂತಂದ್ರೆ ಜಾತಿ ವಿಷಯದಲ್ಲಿ ಬಂದ್ರೆ 180% ಜನ ಜಾತಿ ಅನ್ನೋ ವಿಷಯನ ಮರ್ತಿದ್ದಾರೆ, ಎಲ್ಲರನ್ನು ಸಮನಾಗಿ ನೋಡ್ತಿದ್ದಾರೆ. ಇವಾಗ ನೋಡಿ, ಇವಾಗ ನಾವು ಇರೋದು ಒಂದು ಜ್ಞಾನದ ಯುಗ, ನಾಲೆಡ್ಜ್ ಯುಗ. ಹಾಗಾಗಿ ಪ್ರತಿಯೊಬ್ರು ಇವಾಗ ಎಲ್ಲರೂ ಬುದ್ಧಿವಂತರು ಆಗ್ತಿದ್ದಾರೆ. ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡ್ತಿದ್ದಾರೆ. ಆದ್ರೆ 20% ಜನ ಎಲ್ಲೋ ಒಂದ್ ಕಡೆಗೆ ಅವರು ಏನು ಅಂತಂದ್ರೆ ಇದು ಮೊದ್ಲಿಂದಾನೇ ಬಂದಿರೋದು, ನಾವಿದನ್ನ ಪಾಲಿಸ್ಬೇಕು ಅಂತ ಹಳೇ ಒಂದು ಆಚಾರ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡಿರೋರು ಮಾತ್ರ ಜಾತಿ ಅನ್ನೋ ಪದನ ಯೂಸ್ ಮಾಡ್ತಾರೆ. ಅವರು ಇವಾಗ್ಲೂ ಕೂಡ ಬೇರೆಯವ್ರನ್ನ ಕೀಳಾಗಿ ನೋಡ್ತಿದ್ದಾರೆ. ನಿಜವಾದ ಒಬ್ಬ ಧಾರ್ಮಿಕ ವ್ಯಕ್ತಿ, ನಿಜವಾದ ದೇವರ ಮೇಲೆ ನಂಬಿಕೆ ಇಟ್ಟಿರೋ ವ್ಯಕ್ತಿ ಯಾರನ್ನು ಕೀಳಾಗಿ ಕಾಣೋದಿಲ್ಲ. ಅವನು ನಮ್ಮೋನಲ್ಲ ಅನ್ನೋ ಒಂದು ಭಾವನೆನೇ ಇರೋದಿಲ್ಲ. ಅವನಲ್ಲಿ ಎಲ್ಲರನ್ನು ಸಮನಾಗಿ ಕಾಣ್ತಾನೆ. ಯಾರು ಅರ್ಧಂಬರ್ಧ ಸ್ವಲ್ಪ ತಿಳ್ಕೊಂಡಿರ್ತಾರಲ್ವಾ, ಅವರು ಮಾತ್ರ ಈ ಕಡೆ ದೇವ್ರ ಪೂಜೆನೂ ಮಾಡ್ತಾರೆ, ಇನ್ನೊಂದ್ ಕಡೆಗೆ ಬೇರೆಯವ್ರನ್ನ ಕೀಳಾಗಿ ನೋಡ್ತಾರೆ. ಸಮಾನತೆ ಅನ್ನೋದು ಅವರಲ್ಲಿ ಇರೋದಿಲ್ಲ. ಬೇರೆಯವರು ಎಷ್ಟು ಹೇಳಿದ್ರು ಅವರು ಕೇಳೋ ಒಂದು ಮನಸ್ಥಿತಿನೂ ಅವರಿಗೆ ಇರೋದಿಲ್ಲ ಬಿಡಿ. ಯಾಕಂದ್ರೆ ನೋಡಿ, ಸ್ವಲ್ಪ ಗೊತ್ತಿಲ್ಲ ಅನ್ನೋರ್ಗೆ ನಾವೇನಾದ್ರು ಹೇಳ್ಬೋದು, ನನಗೆಲ್ಲಾ ಗೊತ್ತು ನಮ್ದೇ ಸರಿ ಅನ್ನೋರ್ಗೆ ನಾವೇನು ಹೇಳೋಕೆ ಆಗೋದಿಲ್ಲ. ನೋಡಿ, ಇವಾಗ ನಾವು ಒಬ್ಬರನ್ನ ಸಮನಾಗಿ ನೋಡಿದ್ವಿ ಅಂತಂದ್ರೆ ಅದರಿಂದ ಏನು ಉಪಯೋಗ? ತುಂಬಾ ಪಾಸಿಟಿವ್ ಆದ ಯೋಚನೆಗಳು ನಮ್ಮಲ್ಲಿ ಬರ್ತವೆ, ನೆಗೆಟಿವ್ ಆದ ಯೋಚನೆಗಳು ಬರೋದೇ ಇಲ್ಲ. ನೋಡಿ, ಇವಾಗ ನಾವು ಯಾರನ್ನಾರು ಅವರು ನಮ್ಮ ಒಂದು ಜಾತಿ ಅಲ್ಲ, ಧರ್ಮ ಅಲ್ಲ, ಯಾರು ಅಲ್ಲ, ಆ ವ್ಯಕ್ತಿನ ನಮ್ಮವನು ಅಂತ ನಾವು ಭಾವಿಸ್ಬಿಟ್ರೆ ಆ ವ್ಯಕ್ತಿ ಮೇಲೆ ನಮಗೆ ನೆಗೆಟಿವ್ ಆದ ಯೋಚನೆಗಳೇ ಬರೋದಿಲ್ಲ. ರೈಟ್? ಆ ವ್ಯಕ್ತಿಯಲ್ಲಿ ನಾವು ತಪ್ಪನ್ನು ಹುಡುಕೋದೇ ಇಲ್ಲ. ಅಲ್ಲಿ ಇದು ಒಂದು ತುಂಬಾ ಬೆನಿಫಿಟ್ ಇದೆ. ಯಾಕಂದ್ರೆ ಸಮಾನತೆಗೆ ಅಷ್ಟೊಂದು ಪವರ್ ಇದೆ. ಅದು ಏನ್ ಮಾಡುತ್ತೆ ಅಂದ್ರೆ ಮನುಷ್ಯನಲ್ಲಿ ಒಳ್ಳೆ ಗುಣಗಳನ್ನ ಬೆಳೆಸುತ್ತೆ, ಯಾವಾಗ್ಲೂ ಮನುಷ್ಯನನ್ನ ಹಾಳು ಮಾಡೋದಿಲ್ಲ. ನೋಡಿ, ಅಕಸ್ಮಾತ್ ಇವಾಗ ನಾವು ಯಾರು ಬೇರೆ ಒಬ್ಬ ವ್ಯಕ್ತಿನ ಅವನು ನಮ್ಮೋನಲ್ಲ ಅಂತ ಅನ್ಕೊಂಡ್ಬಿಟ್ರೆ
ಅವನು ಏನೇ ಮಾಡಿದ್ರೂ ನಮಗೆ ವಿರುದ್ಧವಾಗೇ ಕಾಣಿಸ್ತವೆ. ಅವನು ಏನೇ ಮಾತಾಡಲಿ, ಏನೇ ಊಟ ಮಾಡಲಿ, ಅವೆಲ್ಲ ನಮಗೆ ವಿರುದ್ಧವಾಗೇ ಕಾಣಿಸ್ತವೆ. ಅವಾಗ ನಮ್ಮಲ್ಲಿ ಒಂದು ಕೆಟ್ಟ ಗುಣಗಳು ಹುಟ್ಟೋಕೆ ಒಂದು ಸಂಭವ ಇರುತ್ತೆ. ಒಬ್ಬರನ್ನ ಸಮನಾಗಿ ನೋಡೋದ್ರಿಂದ ನಾವು ಕಳ್ಕೊಳ್ಳೋದು ಏನೂ ಇರೋದಿಲ್ಲ. 4 ಜನ ಏನು ಮಾತಾಡ್ತಾರೆ ಅನ್ನೋ ಒಂದು ಯೋಚನೆ ನಮ್ಮ ಹತ್ರ ಇಲ್ಲ ಅಂತಂದರೆ ನಾವು ಎಲ್ಲವನ್ನು ಮಾಡ್ಬೋದು. ಬಟ್ 4 ಜನರ ಭಯ ಇತ್ತು ಅಂತಂದರೆ ನಾವು ಒಳ್ಳೆ ಕೆಲಸ ಮಾಡೋಕ್ಕೂ ಕೂಡ ತುಂಬ ಹಿಂದೆ ಮುಂದೆ ನೋಡ್ತೀವಿ. ಒಬ್ಬ ವ್ಯಕ್ತಿಯನ್ನು ಸಮನಾಗಿ ನೋಡೋಕ್ಕೂ ಕೂಡ ನಾವು ಹಿಂದೆ ಮುಂದೆ ನೋಡ್ಬೋದು 4 ಜನರ ಭಯ ಇತ್ತು ಅಂತಂದರೆ. ಹಾಗಾಗಿ ಮೊದಲು ನಾವು ಕರೆಕ್ಟ್ ಇದೀವಾ, ನಮ್ಮ ಆಲೋಚನೆ ಕರೆಕ್ಟ್ ಇದೆಯಾ, ನಮ್ಮದೊಂದು ಬುದ್ಧಿ ಕರೆಕ್ಟ್ ಇದೆಯಾ, ಅದನ್ನು ನೋಡಬೇಕಷ್ಟೆ. ಹೀಗಿದ್ದಾಗ ಮಾತ್ರ ನಾವು ಧೈರ್ಯವಾಗಿ ಎಲ್ಲರನ್ನೂ ಸಮನಾಗಿ ನೋಡೋಕ್ಕೆ ಸಾಧ್ಯ. ಇನ್ನೊಂದು ವಿಚಾರಕ್ಕೆ ಬಂದರೆ ಧರ್ಮದ ವಿಷಯ. ಯಾವಾಗ ನಾವು ನಮ್ಮ ಧರ್ಮನೇ ಕರೆಕ್ಟು ಅಂತ ಅನ್ಕೊತೀವೋ ಬೇರೆಯವ್ರ ಧರ್ಮ ನಮಗೆ ತಪ್ಪಾಗೆ ಕಾಣಿಸ್ತವೆ. ನಾವು ಏನು ಮಾಡ್ತೀವಿ ಅಂತಂದರೆ ನೋಡಿ, ಎಲ್ರಿಗೂ ಒಂದು ಸ್ವಭಾವ ಇರುತ್ತೆ. ನಮ್ಮದೇ ಕರೆಕ್ಟು, ನಾವೇ ಸರಿ ಅನ್ನೋದು ಎಲ್ಲರಲ್ಲೂ ಇದ್ದೇ ಇರುತ್ತೆ. ನೋಡಿ, ಇದು ಏನು ಮಾಡುತ್ತೆ ಅಂತಂದರೆ ಬೇರೆ ವಿಷಯಗಳನ್ನು ನಮಗೆ ಕಲಿಯೋಕೆ ಬಿಡೋದಿಲ್ಲ. ಇದು ನಾವು ಹೆಂಗಾಗ್ತೀವಿ ಅಂದರೆ ಒಂದು ಬಾವಿಯಲ್ಲಿರೋ ಕಪ್ಪೆ ಥರ ಆಗಿಬಿಡ್ತೀವಿ. ನಮ್ಗೆ ಏನು ಸುತ್ತಮುತ್ತ ಏನು ಕಾಣುತ್ತೋ ಅಷ್ಟೇ ಪ್ರಪಂಚ ಅಂತ ನಾವು ಅನ್ಕೊಂಡ್ಬಿಡ್ತೀವಿ, ಅಷ್ಟೇ ಸತ್ಯ ಅಂತ ಅನ್ಕೊತೀವಿ. ಯಾವಾಗ ನಾವು ನಾನೇ ಸರಿ, ನಮ್ಮದೇ ಕರೆಕ್ಟು, ನಾವಿದನ್ನು ದಾಟಿ ಮುಂದೆ ಯೋಚನೆ ಮಾಡ್ತೀವೋ ಆವಾಗ ಮಾತ್ರ ನಮಗೆ ಬೇರೆಯವರ ಧರ್ಮಗಳು ಏನು ಹೇಳ್ತವೆ, ಅವರ ಒಂದು ಧರ್ಮದಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೋಡಿ, ಯಾವ ಧರ್ಮನೂ ಕೂಡ ಒಬ್ಬ ವ್ಯಕ್ತಿಯನ್ನು ನೀನು ಹತ್ರ ಬಿಟ್ಕೋಬೇಡ, ಅವನನ್ನು ದೂರ ಇಡು, ಅವನು ನಿನ್ನ ಸರಿ ಸಮಾನ ಅಲ್ಲ ಅಂತ ಯಾವ ಧರ್ಮಗಳು ಕೂಡ ಹೇಳೋದಿಲ್ಲ, ರೈಟ್? ಆದರೆ ಮನುಷ್ಯ ಇವನ್ನ ಹುಟ್ಟಿಸ್ಕೊತಾನೆ. ಅವನು ಯಾಕೆ ಇವನ್ನ ಹುಟ್ಟಿಸ್ಕೊತಾನೆ ಅಂತಂದರೆ ಅವನಿಗೆ ಧರ್ಮದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅದ್ರ ಬಗ್ಗೆ ಸರಿಯಾಗಿ ಅವನು ತಿಳ್ಕೊಂಡಿಲ್ಲ. ಸುಮ್ಮನೆ ಹೇಳ್ತಾನೆ ಇದು ನನ್ನ ಧರ್ಮ ಅಂತ ಹೇಳ್ಕೊಂಡು ಸುಮ್ಮನೆ ಸುತ್ತರಿತಾನೆ. ನಿಜವಾಗ್ಲೂ ಅವನಿಗೆ ಅವನ ಧರ್ಮದಲ್ಲಿ ಏನಿದೆ ಅನ್ನೋದು ಅವನಿಗೆ ಅರಿವಿತ್ತು ಅಂತಂದರೆ ಅವನು ಯಾವಾಗಲೂ ಎಲ್ಲರನ್ನೂ ಸಮನಾಗಿ ಕಾಣ್ತಾನೆ. ಯಾರನ್ನೋ ಅವನು ನಮ್ಮೋನಲ್ಲ ಅಂತ ಅನ್ನೋ ಒಂದು ಭಾವನೆನೇ ಬರೋದಿಲ್ಲ. ಹಾಗಾಗಿ ಧರ್ಮದ ವಿಷಯದಲ್ಲಿ ಎಲ್ಲರೂ ಒಂದಾಗಬೇಕು, ಎಲ್ಲರೂ ಸಮನಾಗಿ ಕಾಣಬೇಕು ಅಂತಂದರೆ ಅವರವರ ಧರ್ಮದಲ್ಲಿ ಏನಿದೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಸರಿಯಾದ ಧರ್ಮನ ತಿಳ್ಕೊಂಡಿರೋರು ಎಲ್ಲರನ್ನೂ ಪ್ರೀತಿಸ್ತಾರೆ, ಅವರಂದರೆ ರಹಸ್ಯವಾಗಿರ್ತಾರೆ. ಆದರೆ ಈ ಅರ್ಧಮರ್ಧ ತಿಳ್ಕೊಂಡಿರ್ತಾರಲ್ವ, ಅವ್ರು ಮಾತ್ರ ಸಮಾಜದಲ್ಲಿ ಹೆಚ್ಚಿನ ಒಂದು ಗಲಾಟೆಯನ್ನು ಎಬ್ಬಿಸ್ತಾರೆ. ಯಾಕಂದರೆ ಅವರಿಗೆ ಆ ಒಂದು ಸತ್ಯ ಗೊತ್ತಿರೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಒಬ್ಬ ವ್ಯಕ್ತಿಯನ್ನು ಸಮನಾಗಿ ನೋಡೋದು ಅನ್ನೋದಿದೆಯಲ್ಲ, ಅದು ಮಾನವೀಯತೆ, ಅದು ನಮ್ಮ ಒಂದು ಗುಣ, ಅದು ಮನುಷ್ಯರ ಪ್ರತಿಯೊಬ್ಬರ ಗುಣ, ಅದು ಸ್ವಭಾವ. ಅದು ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಸಮನಾಗಿ ನೋಡಲಿಲ್ಲ ಅಂತಂದರೆ ಅವನಲ್ಲಿರೋ ಒಳ್ಳೆ ಗುಣನ, ಮಾನವೀಯತೆಯನ್ನು ಅವನೇ ಕಳ್ಕೊಂಡಂಗೆ.